ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ರೆಡಿ ಬ್ಲೌಸ್ಗೆ ಸ್ಲೀವ್ಸ್ ಪಾರ್ಟ್ ಇರುತ್ತಲ್ವಾ, ಸೊ ಅಲ್ಲಿ ಯಾವ ರೀತಿ ಬೀಡ್ಸ್ನ ಸ್ಟಿಚ್ ಮಾಡೋದು, ಅದು ನೀವು ಕೇವಲ ಸೂಜಿ ದಾರ ಯೂಸ್ ಮಾಡಿಕೊಂಡು ಮಾಡೋವಂಥದ್ದು ಯಾವ ರೀತಿ ಅಂತೇಳಿ ಹ್ಯಾಂಡ್ ಸ್ಟಿಚ್ಚು, ಓಕೆನಾ, ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ನಿಮಗೆ ಅರ್ಥ ಆಗುತ್ತೆ. ಹೊರಗಡೆ ಕೊಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಜಾಸ್ತಿ ಚಾರ್ಜ್ ಮಾಡ್ತಾರೆ, ಅದ್ರ ಬದಲು ನೀವೇನೇ ಈ ವಿಡಿಯೋ ವಾಚ್ ಮಾಡಿಕೊಂಡು ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೀವು ಕಲ್ತ್ಕೊಬೋದು. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿ ನಾನು ಲಾಂಗ್ ಬೀಡ್ಸು ಮತ್ತು ಸ್ಮಾಲ್ ಸೈಜು ಗೋಲ್ಡ್ ಬೀಡ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ. ಕಂಪಲ್ಸರಿ ಒಂದು ಲಾಂಗ್ ಬೀಡ್ಸು ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಡಿಸೈನ್ಗೆ. ಸೊ ನಾರ್ಮಲ್ ಸೂಜಿ ದಾರ ಯೂಸ್ ಮಾಡಿಕೊಂಡೇ ಮಾಡೋವಂಥ ಡಿಸೈನ್ ಇದು, ಓಕೆನಾ. ಸೊ ಫಸ್ಟಿಗೆ ಏನು ಮಾಡಬೇಕು ನೋಡಿ, ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಈ ರೀತಿಯೇ, ಓಕೆನಾ, ಈ ಥರ ಬೀಡ್ಸ್ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಲಾಂಗ್ ಬೀಡ್ಸು, ಒಂದು ರೌಂಡ್ ಸ್ಮಾಲ್ ಸೈಜ್ ಬೀಡ್ಸು ಯೂಸ್ ಮಾಡ್ಕೊಳ್ಳಿ. ಕಾಟನ್ ಥ್ರೆಡ್ ಯೂಸ್ ಮಾಡಿ, ಆದಷ್ಟು ಮ್ಯಾಚಿಂಗ್ ಯೂಸ್ ಮಾಡಿ, ಇಲ್ಲಾಂದರೆ ನಿಮಗೆ ಪೈಪಿಂಗ್ ಗೋಲ್ಡ್ ಕಲರ್ ಇರುತ್ತಲ್ಲ, ಸೊ ಗೋಲ್ಡ್ ಥ್ರೆಡೇ ಯೂಸ್ ಮಾಡಿ. ಸೊ ಸ್ಲೀವ್ಸು ಫ್ರಂಟ್ ಪಾರ್ಟ್ ಇರುತ್ತಲ್ವಾ, ಸೊ ಅಲ್ಲಿಗಿಂದಲೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಕಾರ್ನರ್ಗೆ ನೀವೇನು ಮಾಡಿ, ಫಸ್ಟು ಲಾಕ್ ಮಾಡ್ಕೊಳ್ಳಿ ಸೂಜಿ ದಾರದಿಂದ. ನಾರ್ಮಲ್ ಸೂಜಿ ದಾರ ಇದು, ಓಕೆನಾ, ಕಾಟನ್ ಥ್ರೆಡ್ ಇದು. ಸೊ ಇದನ್ನು ನೀವು ಲಾಕ್ ಮಾಡ್ಕೊಬೇಕಾಗುತ್ತೆ. ನೋಡ್ಬೋದು ವಿಡಿಯೋದಲ್ಲಿ ಈ ಥರ ಫಸ್ಟಿಗೆ ನೀವು ಲಾಕ್ ಮಾಡ್ಕೊಂಬಿಡಿ. ಆಮೇಲೆ ಏನು ಮಾಡಬೇಕು ಅಂದರೆ, ಸ್ಮಾಲ್ ಸೈಜು ರೌಂಡ್ ಬೀಡ್ಸ್ ಇರುತ್ತಲ್ವಾ, ಸೊ ಸ್ಮಾಲ್ ಸೈಜ್ ರೌಂಡ್ ಬೀಡ್ಸು ಫಸ್ಟ್ ಹಾಕ್ಕೊಬೇಕು. ಯಾವ ರೀತಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಫಸ್ಟು ಸ್ಮಾಲ್ ಸೈಜ್ ಬೀಡ್ಸ್ ಯೂಸ್ ಮಾಡ್ಕೊಳ್ಳಿ, ತುಂಬ ದೊಡ್ಡದು ಯೂಸ್ ಮಾಡಬೇಡಿ. ಆಮೇಲೆ ಒಂದು ಲಾಂಗು, ಮತ್ತು ಆಮೇಲೆ ಒಂದು ಸ್ಮಾಲ್ ಸೈಜ್ ಯೂಸ್ ಮಾಡ್ಕೊಳ್ಳಿ. ಸೊ ಫಸ್ಟು ಕಂಪಲ್ಸರಿ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ನಿಮಗೆ. ಒಂದು ಸ್ಮಾಲ್ ಸೈಜ್ ರೌಂಡ್ ಬೀಡ್ಸು, ಲಾಂಗ್ ಬೀಡ್ಸು, ಅಗೇನ್ ಮತ್ತು ಸ್ಮಾಲ್ ಸೈಜು ರೌಂಡ್ ಬೀಡ್ ಯೂಸ್ ಮಾಡಿಕೊಂಡು ನೀವು ಈ ಥರ ಸೂಜಿಗೆ ಹಾಕ್ಕೊಂಡು ಈ ಥರ ಜಸ್ಟ್ ಹಾಕ್ಕೊಂಡ್ರೆ ಆಯಿತು. ಹಾಕ್ಕೊಂಡಾದ್ಮೇಲೆ ನೋಡಿ ಈ ಥರ ಪುಷ್ ಮಾಡಿ ಅದನ್ನು, ಓಕೆನಾ. ಸೊ ನೀವು ಹೋಲ್ಡ್ ಮಾಡಿ, ಲೆಫ್ಟ್ ಹ್ಯಾಂಡಲ್ಲಿ ನೀವು ಈ ಥರ ಹೋಲ್ಡ್ ಮಾಡಿ, ಅದೆಲ್ಲಿ ರೀಚ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ನೋಡಿಕೊಂಡು ನೀವು ಸ್ಟಿಫಾಗೆ ಇಟ್ಕೊಳ್ಳಿ ಅದನ್ನು ಫಿಂಗರಲ್ಲಿ, ಓಕೆನಾ. ಸೊ ಫಿಂಗರಲ್ಲಿ ಇಟ್ಕೊಂಡು ಈ ರೀತಿ ನೋಡಿ, ಆ ಪೈಪಿಂಗ್ ಮಾಡಿರ್ತೀವಲ್ವಾ, ಸೊ ಅಲ್ಲಿ ಅದರ ಮೇಲ್ಗಡೆ, ಓಕೆನಾ, ಅಂದರೆ ಅದಕ್ಕೆ ಆ ಕಡೆ ಸೈಡು, ಓಕೆ, ಪೈಪಿಂಗ್ ಮಾಡಿರ್ತೀರಲ್ವ ಔಟ್ಸೈಡು, ಅಲ್ಲಿ ಏನು ಮಾಡಿ ನೀವು ಈ ಥರ ದಾರಾನ ಪಾಸ್ ಮಾಡಿ ತೊಗೊಳ್ಳಿ. ಅದಾದಮೇಲೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ನೀವು ಸ್ಮಾಲ್ ಸೈಜ್ ಬೀಡ್ಸ್ ಹಾಕಿರ್ತೀರಲ್ವಾ, ಸೊ ನೀವು ಯಾವುದಾದ್ರೂ ಯೂಸ್ ಮಾಡಿ, ಓಕೆನಾ. ಬೀಡ್ಸು ನಾನಿಲ್ಲಿ ಮ್ಯಾಚಿಂಗ್ ಯೂಸ್ ಮಾಡಿದ್ದೀನಿ. ಸೊ ಈ ಥರ ನೋಡಿ ಆ ಹೋಲಲ್ಲಿ ನೀವು ಪಾಸ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಬರೀ ಸ್ಮಾಲ್ ಸೈಜ್ ಬೀಡ್ಸ್ ಇರುತ್ತೆ ನೋಡಿ, ಒಂದೇ ಒಂದು ಬೀಡ್ ಇರುತ್ತಲ್ಲ, ಆ ಒಂದು ಬೀಡಲ್ಲಿ ಈ ಥರ ಸೂಜಿನ ಹಾಕಿ ತೊಗೊಳ್ಳಿ, ಓಕೆನಾ, ತೆಗೀರಿ. ಸೊ ಆವಾಗ ನಿಮಗೆ ಲಾಕ್ ಆಗುತ್ತೆ, ಓಕೆನಾ. ಸ್ವಲ್ಪ ನೀವು ಅದನ್ನು ಎಳ್ಕೊಳ್ಳಿ, ತುಂಬ ಜಾಸ್ತಿನೂ ಎಳೆಯೋಕ್ಕೆ ಹೋಗಬೇಡಿ. ಸೊ ಓಕೆನಾ, ಎರಡೆಳೆ ದಾರ ಹಾಕ್ಕೊಳ್ಳಿ, ಥ್ರೆಡ್ಡು, ಕಾಟನ್ ಥ್ರೆಡ್, ಅದಕ್ಕೆ ನಿಮಗೆ ಸ್ಟಿಫಾಗಿ ಕೂರುತ್ತೆ, ಓಕೆನಾ. ಸೊ ನೋಡಿ ಈ ರೀತಿ ಮಾಡಿಬಿಟ್ಟು ನೀವು ಜಸ್ಟ್ ಹಿಂಗೆ ಈ ಥರ ನೀವು ಹೋಲ್ಡ್ ಮಾಡ್ಕೊಳ್ಳಿ. ಸೊ ತೋರಿಸೋದ್ನಲ್ಲ, ಸೊ ಈ ರೀತಿ ನಿಮಗೆ ಬ್ಲೌಸ್ಗೆ ಯಾವ ರೀತಿ ಮ್ಯಾಚಿಂಗ್ ಬೀಡ್ಸ್ ಸಿಗುತ್ತೋ ಆ ಥರನೇ, ಅಂದರೆ ಕಾಂಟ್ರಾಸ್ಟಾಗೆ ತೊಗೊಂಡು ಮಾಡ್ಕೊಳ್ಳಿ, ಅಥವಾ ಮ್ಯಾಚಿಂಗು ಮಾಡ್ಕೊಬೋದು, ಯಾವ ಥರ ಆದರೂ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ಕೊಬೋದು. ನೆಕ್ಸ್ಟು ಒಂದು ಲಾಂಗು, ಒಂದು ಸ್ಮಾಲು, ಓಕೆನಾ. ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ಮಾಲು ಲಾಂಗ್ ಬೀಡ್ಸು, ಅಗೇನ್ ಸ್ಮಾಲು. ಸೆಕೆಂಡಿಂದ ಕಂಟಿನ್ಯೂಟಿ ಏನಾಗುತ್ತೆ ಅಂದರೆ, ಒಂದು ಲಾಂಗ್ ಬೀಡು, ಒಂದು ಸ್ಮಾಲ್ ಬೀಡ್ಸು, ನೆಕ್ಸ್ಟ್ ಎಲ್ಲ ಹೀಗೆ ಇರುತ್ತೆ, ಓಕೆನಾ. ಬರೀ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಸ್ಮಾಲ್ ಬೀಡ್ಸು, ಒಂದು ಲಾಂಗ್ ಬೀಡ್, ಅಗೇನ್ ಒಂದು ಸ್ಮಾಲ್ ಬೀಡ್ಸ್ ಇರುತ್ತೆ ಸ್ಟಾರ್ಟಿಂಗ್ ಮಾತ್ರ. ಆಮೇಲೆಲ್ಲ ಏನಾಗುತ್ತೆ, ಒಂದು ಲಾಂಗ್ ಬೀಡು, ಒಂದು ಸ್ಮಾಲ್ ರೌಂಡ್ ಬೀಡ್ಸ್ ಯೂಸ್ ಮಾಡಬೇಕಾಗುತ್ತೆ. ನೋಡ್ಬೋದು ಈಗ, ಓಕೆನಾ. ಸೊ ಈಗ ಸೆಟ್ ಆಯ್ತಲ್ವ ಅದು, ನೋಡ್ಬೋದು ಈ ಥರ ನೀವು ಜಸ್ಟ್ ಅದನ್ನು ಪುಷ್ ಮಾಡಿ ಫಿಂಗರಲ್ಲಿ, ಲೆಫ್ಟ್ ಹ್ಯಾಂಡಲ್ಲಿ ನೀವು ಹೋಲ್ಡ್ ಮಾಡ್ಕೊಳ್ಳಿ, ಓಕೆನಾ. ಅದು ಲಾಕ್ ಮಾಡೋವರೆಗೂ ಅಷ್ಟೇ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಏನು ಮಾಡಬೇಕು, ಅಲ್ಲಿ ನೋಡ್ಬೋದು ಸೂಜಿ ದಾರಾನ ಪಾಸ್ ಮಾಡಿ, ಓಕೆನಾ. ಪಾಸ್ ಮಾಡಿಬಿಟ್ಟು ಥ್ರೆಡ್ಡನ್ನ ಆ ರೀತಿ ಪಾಸ್ ಮಾಡಿ, ಬಟ್ಟೆಗೆ ಪಾಸ್ ಮಾಡಿಬಿಟ್ಟು, ಸೊ ಹಾಕ್ಕೊಂಡು ಈ ಥರ ಏನು ಮಾಡಬೇಕು, ನೆಕ್ಸ್ಟ್ ಅಗೇನ್ ಮತ್ತೆ ಏನು ಮಾಡಬೇಕು, ಸ್ಮಾಲ್ ಸೈಜ್ ಬೀಡ್ಸ್ ಇರುತ್ತಲ್ವಾ, ಅಲ್ಲಿಂದ ಹೊರಗಡೆ ಬರಬೇಕಾಗುತ್ತೆ, ಓಕೆನಾ. ನೋಡಿ ಎಷ್ಟು ಸಿಂಪಲ್ ಅಲ್ವಾ. ಸೊ ಕೇರ್ಫುಲ್ಲಾಗಿ ವಾಚ್ ಮಾಡಿ ಅಷ್ಟೇ. ಅದಕ್ಕೆ ನಿಮಗೆ ಸ್ಲೋ ಮಾಡಿ ಪಾಸ್ ಮಾಡಿ ತೋರಿಸಿದ್ದೀನಿ. ಸೊ ಎಲ್ಲಿ ನೀವು ಸೂಜಿನ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ, ಓಕೆನಾ. ಸ್ಮಾಲ್ ಸೈಜ್ ಬೀಡ್ಸ್ ಇರುತ್ತಲ್ವಾ, ಯಾವ ಥರ ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡಿರ್ತೀರೋ ಅಲ್ಲೇ ನೀವು ಈ ಥರ ಪಾಸ್ ಮಾಡಬೇಕಾಗುತ್ತೆ ಥ್ರೆಡ್ಡನ್ನ. ಸೊ ಪಾಸ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕು, ಈ ಥರ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಪ್ರತಿ ಸಲ ಮಾಡಬೇಕಾದ್ರೂ ಇದು ಪ್ರಾಪರಾಗಿ ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡಿ. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಷ್ಟೇ ಇದು, ಓಕೆನಾ. ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಟ್ರೈ ಮಾಡಿ, ಓಕೆನಾ.
ಸೊ ಕಂಟಿನ್ಯೂಟಿ ತೋರಿಸ್ತಾ ಇದ್ದೀನಿ, ಹಾಗೆ ಟಿಪ್ಸನ್ನು ಹೇಳಿರ್ತೀನಿ. ಸೊ ವಿಡಿಯೋ ಕೊನೆ ತನಕ ವಾಚ್ ಮಾಡಿ, ಓಕೆನಾ. ಸೊ ನೋಡಿ ಈ ರೀತಿ, ಓಕೆ. ಮತ್ತೆ ಹೋಲ್ಡ್ ಮಾಡಿಕೊಂಡು ಮತ್ತೆ ಒಂದು ಲಾಂಗ್ ಬೀಡ್ಸ್ ಯೂಸ್ ಮಾಡಿ, ಮತ್ತೆ ಒಂದು ರೌಂಡ್ ಶೇಪ್ದು ಸ್ಮಾಲ್ ಸೈಜ್ ರೌಂಡ್ ಶೇಪ್ ಬೀಡ್ಸ್ ಯೂಸ್ ಮಾಡಿ ಈ ಥರ ನೋಡಿ ಸೆಟ್ ಮಾಡ್ಕೊಳ್ಳಿ ಅದನ್ನು, ಓಕೆನಾ. ಸೆಟ್ ಮಾಡಿ ಮತ್ತೆ ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡಿ, ಮತ್ತೆ ನೀವು ಥ್ರೆಡ್ಡನ್ನು ಪಾಸ್ ಮಾಡಿ ಬಟ್ಟೆಗೆ, ಓಕೆನಾ, ಪಾಸ್ ಮಾಡಿ ತೆಗಿಬೇಕಾಗುತ್ತೆ. ಮತ್ತೆ ತೆಗಿಬೇಕಾದ್ರೆ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ನೋಡ್ಕೊಳ್ಳಿ, ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡು ನೀವೇನು ಮಾಡಬೇಕು, ಆ ಸ್ಮಾಲ್ ಸೈಜ್ ಬೀಡ್ಸ್ ಇರುತ್ತಲ್ವ ಅಲ್ಲಿಂದ ಹೊರಗಡೆ ಬರಬೇಕಾಗುತ್ತೆ. ಸೊ ನೋಡಿ ಥ್ರೆಡ್ಡನ್ನ ಸೂಜಿಗೆ ದಾರ ಇರುತ್ತಲ್ವ, ಸೊ ಅಲ್ಲಿಂದ ಹೊರಗಡೆ ಬರಬೇಕಾಗುತ್ತೆ. ಪಾಸ್ ಮಾಡಿ ಥ್ರೆಡ್ಡನ್ನು, ಸೊ ಅಲ್ಲಿ ಹೊರಗಡೆ ಬಂದರೆ ಅದು ಲಾಕ್ ಆಗುತ್ತೆ ನಿಮಗೆ, ಓಕೆನಾ. ಸೊ ಈ ರೀತಿಯೇ ನೀವು ಪೂರ್ತಿ ಮಾಡ್ಕೊಬೇಕಾಗುತ್ತೆ, ಸ್ಲೀವ್ಸ್ ಪೂರ್ತಿ ಮಾಡ್ಕೊಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಫ್ಯಾನ್ಸಿ ಸ್ಯಾರಿ ಆಗಿದ್ರೇನು ಇದೇ ಥರ ನೀವು ಮೆಥಡಲ್ಲಿ ಟ್ರೈ ಮಾಡ್ಬೋದು. ಅದನ್ನು ಚೆನ್ನಾಗಿ ಕಾಣಿಸಿದೆ, ಸೀರೆಗೂ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಬ್ಲೌಸ್ಗೆ ತೋರಿಸಿದ್ದೀನಿ. ಸಿಂಪಲಾಗಿ ನೀವೇ ಡಿಸೈನ್ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ, ಸಿಂಪಲಾಗಿದೆ. ಹಾಗೆ ಕಡಿಮೆ ಖರ್ಚಲ್ಲೇ ನೀವೇ ಮಾಡ್ಕೊಬೋದು. ಈ ಥರ ಸೂಜಿ ದಾರ ಯೂಸ್ ಮಾಡಿಕೊಂಡು ಇದಕ್ಕೇನು ತುಂಬ ಗೊತ್ತಿರಬೇಕು ಅಂತ ಏನೂ ಇಲ್ಲ. ಜಸ್ಟ್ ಸೂಜಿ ದಾರ ಯೂಸ್ ಮಾಡಿಕೊಂಡು ಅದು ಯಾವ ರೀತಿ ನೀವು ಬೇಕೋ ಕಾಂಬಿನೇಷನ್ ನೋಡ್ಕೊಂಡು ಮಾಡ್ಬೋದು. ಲಾಂಗ್ ಬೀಡ್ಸೇ ಯೂಸ್ ಮಾಡ್ಕೊಳ್ಳಿ, ಆದಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂದು ಲಾಂಗ್ ಬೀಡ್ಸು, ಒಂದು ಶಾರ್ಟ್ ಬೀಡ್ಸ್, ರೌಂಡ್ ಸೈಜ್ದು ರೌಂಡ್ ಬೀಡ್ಸ್ ಯೂಸ್ ಮಾಡ್ಕೊಳ್ಳಿ, ಸ್ಮಾಲ್ ಸೈಜ್, ಓಕೆನಾ. ಇದೇ ರೀತಿಯೇ ನೀವು ಬೀಡ್ಸ್ನ ಯೂಸ್ ಮಾಡಿಕೊಂಡು ನೋಡಿ, ನನ್ನ ಮೆಥಡ್ ಸೇಮೇ ಇದೆ, ಓಕೆನಾ. ಈ ರೀತಿಯೇ ಫಾಲೋಅಪ್ ಮಾಡ್ಕೊಳ್ಳಿ, ಓಕೆನಾ. ಸೊ ಮತ್ತೆ ನೋಡಿ ಅದೇ ಥರನೇ ಮಾಡ್ತಾಯಿದ್ದೀನಲ್ವಾ, ಕಂಟಿನ್ಯೂಟಿ ತುಂಬ ಚೆನ್ನಾಗಿ ಬರುತ್ತೆ ಇದು ಫೈನಲ್ ಲುಕ್, ಓಕೆನಾ. ಸೊ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಮಾರ್ಕೆಟಲ್ಲಿ ಲೇಸ್ ತೊಗೊಂಬಂದು ಬೀಡ್ಸ್ದು ಸ್ಟಿಚ್ ಮಾಡ್ತೀರಲ್ವಾ, ಸೇಮ್ ಅದೇ ಥರನೇ ಬರುತ್ತೆ. ಅದ್ರ ಬದಲು ನೀವೇ ಕಲ್ತಿದ್ರೆ ನೀವೇ ಮನೇಲಿ ಆರಾಮಾಗಿ ಈ ಥರ ಬ್ಲೌಸ್ಗೆ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ನೋಡಿ, ನೀವು ಹೇಗೆ ಖುಷಿ ಆಗುತ್ತಲ್ವ ನೀವೇ ಮಾಡಿರೋದು ಅಂತ. ಸೊ ಅದಕ್ಕೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ, ಓಕೆನಾ. ಸೊ ನೋಡಿ ಈ ರೀತಿ ಅಷ್ಟೇ. ಏನು ಅಂದರೆ ಪ್ರತಿ ಸಲ ನೀವು ಮಾಡಬೇಕಾದ್ರೆ ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ, ಅದು ನಿಮಗೆ ಗ್ರಿಪ್ ಸಿಗುತ್ತೆ, ಹಾಗೆಯೇ ಸ್ಟಿಫಾಗಿ ಕೂರುತ್ತೆ. ನೆಕ್ಸ್ಟ್ ನೀವು ಅಟ್ಯಾಚ್ ಮಾಡಬೇಕಾದ್ರೆ ಬೀಡ್ಸು ಅದು ನಿಮಗೆ ಸ್ಟಿಫಾಗಿ ಇರುತ್ತೆ, ಓಕೆನಾ. ಲಾಕ್ ಆಗಿರುತ್ತೆ, ಸ್ಟಿಫಾಗಿರುತ್ತೆ. ನೋಡಿ ನಾನು ಪ್ರತಿ ಸಲ ಈ ಥರ ಹೋಲ್ಡ್ ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ಮತ್ತೆ ಒಂದು ಲಾಂಗ್ ಬೀಡ್ಸ್ ಹಾಕ್ಕೊತಾ ಇದ್ದೀನಿ. ಲಾಂಗು ನೆಕ್ಸ್ಟ್ ಸ್ಮಾಲ್ ಸೈಜ್ ಬೀಡ್ಸು ಈ ಥರ ಹಾಕ್ಕೊಬೇಕು, ಓಕೆನಾ. ಈ ಥರ ಹಾಕ್ಕೊಂಡು ಮತ್ತೆ ಗೊತ್ತಾಯ್ತಲ್ವಾ. ಸೊ ಅದೇ ಥರನೇ ಈ ಥರ ನೋಡ್ಬೋದು. ನೋಡಿ ಈ ಥರ ಇಟ್ಕೊಂಡು ನೋಡಿ ಎಲ್ಲಿ ಬರುತ್ತೆ ಅದು ಅಂತ. ಆಮೇಲೆ ನೀವು ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗಿ ಹೋಲ್ಡ್ ಮಾಡ್ಕೊಳ್ಳಿ. ಹೋಲ್ಡ್ ಮಾಡಾದಮೇಲೆ ಸೊ ನೋಡ್ತಾ ಇರ್ಬೋದು. ಸೊ ನೋಡಿ ಹೋಲ್ಡ್ ಮಾಡಿಲ್ಲ ಅಂದರೆ ಅದು ಬಿದೋಗುತ್ತೆ. ಸೊ ನಿಮಗೆ ಪರ್ಪಸಾಗಿ ತೋರ್ಸೋಕ್ಕೆ ಮಾಡಿದ್ದು ನಾನು. ಸೊ ಅದಕ್ಕೇ ನೀವು ನೋಡ್ಬೋದು, ಈ ಥರ ಬಿಗಿಯಾಗಿ ಇಟ್ಕೊಂಬಿಟ್ಟು ಅಲ್ಲಿ ಎಲ್ಲಿ ರೀಚ್ ಆಗುತ್ತಲ್ವಾ, ಸೊ ಅಲ್ಲಿಗೆ ನೀವು ಈ ಥರ ಸೂಜಿನ ಪಾಸ್ ಮಾಡಿ ತೆಗೀರಿ. ಆಮೇಲೆ ಮತ್ತೆ ಗೊತ್ತಾಯ್ತು ಅಂದ್ಕೋತೀನಿ. ಪ್ರತಿ ಸಲ ಆ ಥರ ಮಾಡಬೇಕಾದ್ರೆ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡು ಆಮೇಲೆ ನೀವೇನು ಮಾಡಬೇಕು, ಸ್ಮಾಲ್ ಸೈಜ್ ಬೀಡ್ಸ್ ಇರುತ್ತಲ್ಲ ಅದರಿಂದ ನೀವು ಸೂಜಿನ ಹಾಕ್ಕೊಂಡು ತೆಗಿಬೇಕಾಗುತ್ತೆ, ಓಕೆನಾ. ನೋಡಿ ತೋರಿಸ್ತಾ ಇದ್ದೀನಿ ಮತ್ತೆ ಸ್ಮಾಲ್ ಸೈಜಲ್ಲೇ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಮಾಲ್ ಸೈಜ್ ಬೀಡ್ಸಲ್ಲೇ ಇದು ಸೂಜಿನ ಹಾಕಿ ತೆಗಿಬೇಕು, ಓಕೆನಾ. ನೋಡಿ ಎಷ್ಟು ಸಿಂಪಲ್ ಅಲ್ವಾ. ಸೊ ಇದೇ ಥರನೇ ನೀವು ಪೂರ್ತಿ ಸ್ಲೀವ್ಸ್ಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಗಲೇ ಹೇಳಿದ್ನಲ್ವಾ, ಫ್ಯಾನ್ಸಿ ಸ್ಯಾರಿ ಏನಾದರೂ ಆಗಿದ್ದರೆ ಸೊ ಅದಕ್ಕೂ ನೀವು ಆಲ್ರೆಡಿ ಪೈಪಿಂಗ್ ಇರುತ್ತೆ, ಅದಕ್ಕೆ ರೆಡಿ ಪೈಪಿಂಗ್ ಅಟ್ಯಾಚ್ ಆಗಿ ಬಂದಿರುತ್ತೆ ಸೀರೆಗೆ, ಫ್ಯಾನ್ಸಿ ಸ್ಯಾರಿಗೆ. ಸೊ ಅದಕ್ಕೂ ಈ ರೀತಿಯೇ ಟ್ರೈ ಮಾಡ್ಬೋದು. ಬೀಡ್ಸ್ ಆಗಿ ನಿಮ್ಮ ಚಾಯ್ಸು, ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೊಬೋದು. ಗ್ಲಾಸ್ ಬೀಡ್ಸು ಆ ಥರ ಯೂಸ್ ಮಾಡ್ಬೋದು, ಚೆನ್ನಾಗೇ ಕಾಣಿಸುತ್ತೆ. ಓಕೆ, ಲಾಂಗ್ ಬೀಡ್ಸ್ ನಿಮಗೆ ಸಿಗಲಿಲ್ಲ ಅಂದರೆ ಇನ್ ಕೇಸ್ ರೌಂಡ್ ಬೀಡ್ಸಲ್ಲೂ ಟ್ರೈ ಮಾಡ್ಬೋದು. ಸ್ವಲ್ಪ ದೊಡ್ಡ ಸೈಜ್ ಇಟ್ಕೊಳ್ಳಿ, ಒಂದು ದೊಡ್ಡದಿರಲಿ ಒಂದು ಚಿಕ್ಕದಿರಲಿ, ಓಕೆನಾ. ಇಲ್ಲಿ ನಾನು ಲಾಂಗ್ ಬೀಡ್ಸು ಮತ್ತು ಸ್ಮಾಲ್ ಸೈಜು ರೌಂಡ್ ಬೀಡ್ಸ್ ಯೂಸ್ ಮಾಡಿದ್ದೀನಿ. ಅಂದರೆ ನಿಮಗೆ ಗೋಲ್ಡ್ ಕಲರಲ್ಲೇ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಓಕೆನಾ. ಸೊ ನೀವು ಮಿಷಿನ್ ಇಲ್ಲ ನಿಮ್ಮ ಹತ್ರ, ಸ್ಟಿಚ್ ಮಾಡಬೇಕು ಅನ್ನೋದು ಏನು ರಗಳೆ ಇರಲ್ಲ. ಸೊ ಕೈಯಲ್ಲೇ ಈ ಥರ ನೋಡಿ, ಮಿಷಿನ್ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಕೈಯಲ್ಲೇ ಈ ಥರ ನೀವು ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಸೂಜಿ ದಾರ ಇದ್ದರೆ ಸಾಕು ನೋಡಿ, ಅಷ್ಟೇ. ಬೀಡ್ಸ್ ಇಟ್ಕೊಂಡ್ರೆ ಕಮ್ಮಿ ಬಜೆಟಲ್ಲೇ ನಿಮಗೆ ನೋಡಿ ಈ ರೀತಿ ಆರಾಮಾಗಿ ನೀವು ಮನೆಯಲ್ಲೇ ಟ್ರೈ ಮಾಡ್ಬೋದು, ಇದನ್ನು ಮನೆಯಲ್ಲೇ ಸ್ಟಿಚ್ ಮಾಡ್ಕೊಬೋದು. ಸೊ ಕಲ್ತಿದ್ರೆ ನೋಡಿ ಸುಮಾರು ಬ್ಲೌಸ್ಗೆಲ್ಲ ನೀವೇ ಈ ಥರ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಬೋದು ಅಲ್ವಾ. ಇನ್ ಕೇಸ್ ಏನಾದರೂ ನೀವು ಸ್ಟಿಚಿಂಗ್ ಮಾಡ್ತೀರಾ ಅಂದ್ರೂ ಸಹ ನೀವು ಬ್ಲೌಸ್ ಸ್ಟಿಚ್ ಮಾಡಾದಮೇಲೆ ಈ ರೀತಿ ಅವ್ರಿಗೆ ಸಜೆಸ್ಟ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅವ್ರಿಗೂ ಈ ಥರ ನೀವು ಮಾಡಿಕೊಡ್ಬೋದು, ಹಾಗೆ ನೀವು ಎಕ್ಸ್ಟ್ರಾ ಚಾರ್ಜು ಮಾಡ್ಬೋದು ಅದಕ್ಕೆ, ಓಕೆನಾ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ, ಓಕೆ. ಸೊ ನೀವು ಟ್ರೈ ಮಾಡಿ.
ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವು ತಿಳಿಸಿ, ಓಕೆನಾ. ಸೊ ನೋಡಿ, ಇಷ್ಟ ಆಗ್ತಾ ಇದೆಯಾ ವೀಡಿಯೋಸು, ಹೇಗೆ ಅನಿಸ್ತಾ ಇದೆ ನನ್ನ ವೀಡಿಯೋಸು ಅಂತ ನೀವು ಕಮೆಂಟಲ್ಲಿ ತಿಳಿಸ್ರೇ ನನಗೆ ಗೊತ್ತಾಗೋದಲ್ವಾ. ಸೊ ಹಾಗಾಗಿ ಯಾವುದು ನೋಡಿದ್ರೆ ಬರಲ್ಲ ನಿಮಗೆ, ಜಸ್ಟ್ ವೀಡಿಯೋ ನೋಡಿ ಸುಮ್ಮನೆ ಇದ್ದರೆ ಏನೂ ಬರಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಡೆಫಿನೆಟಾಗಿ ನೀವು ಒಂದ್ಸಲಿ ಟ್ರೈ ಮಾಡಿ, ಯಾವ ರೀತಿ ತೋರಿಸ್ಕೊಟ್ಟಿದ್ದೀನೋ ಅದೇ ರೀತಿಯೇ ನೀವು ಟ್ರೈ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಅಲ್ವಾ. ಸೊ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ, ಓಕೆನಾ. ಸೊ ನೋಡಿ, ಪ್ರತಿ ಸಲಿನೂ ಇದೇ ರೀತಿ ಮಾಡಬೇಕು. ಸೀರೆ ಪೂರ್ತಿನೂ ನೀವು ಅಂದರೆ ಫ್ಯಾನ್ಸಿ ಸೀರೆಗೂ ನೀವು ಟ್ರೈ ಮಾಡ್ಬೋದು, ಅಥವಾ ನೀವು ಬ್ಲೌಸ್ಗೆ ಈ ಥರ ಎಸ್ಪೆಷಲಿ ಬ್ಲೌಸ್ಗೂ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸ್ಲೀವ್ಸ್ ಪಾರ್ಟಲ್ಲೇ ಮೇನು ಹೈಲೈಟ್ ಆಗುತ್ತಲ್ವ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಫ್ಯಾನ್ಸಿ ಸ್ಯಾರಿ ಇದೆ ಅಂತಂದರೆ ಅದಕ್ಕೂ ನೀವು ಸೀರೆ ಪಲ್ಲುಗೆ ಆಲ್ರೆಡಿ ನಿಮಗೆ ಪೈಪಿಂಗ್ ಬಂದಿರುತ್ತೆ, ರೆಡಿ ಪೈಪಿಂಗ್ ಬಂದಿರುತ್ತೆ ಅಟ್ಯಾಚ್ ಆಗಿ. ಸೊ ಅದಕ್ಕೂ ಟ್ರೈ ಮಾಡ್ಬೋದು. ಲಾಸ್ಟಲ್ಲಿ ಹೆಂಗೆ ಎಂಡ್ ಮಾಡಬೇಕಂದ್ರೆ ನೋಡಿ, ಲಾಸ್ಟಲ್ಲಿ ಈ ಥರ ಬ್ಯಾಕ್ ಸೈಡಲ್ಲಿ ಈ ಥರ ನಾಟ್ ಮಾಡ್ಕೊಳ್ಳಿ. ನಾರ್ಮಲ್ ನೀವು ಎಮ್ಮಿಂಗೆಲ್ಲ ಮಾಡಿ ನಾಟ್ ಮಾಡ್ತೀರಲ್ವ ಲಾಸ್ಟಲ್ಲಿ, ಸೊ ಅದೇ ರೀತಿ ನೀವು ಈ ಥರ ನಾಟ್ ಮಾಡಿಕೊಂಡ್ರೆ ಆಯಿತು. ಅದು ನಿಮಗೆ ಸ್ಟಿಫಾಗೆ ಕೂರುತ್ತೆ ಅಷ್ಟೇ. ನೋಡಿ ಎಷ್ಟು ಈಸಿ ಅಲ್ವಾ. ಎಷ್ಟು ಈಸಿಯಾಗಿ ನೀವು ಮನೇಲೇ ಆರಾಮಾಗಿ ಮಾಡ್ಕೊಬೋದು. ಇದಕ್ಕೆ ಹೊರಗಡೆ ತೊಗೊಂಡೋಗಿ ಕೊಟ್ಟು ಮಾಡಿಸಿ ಅದಕ್ಕೆ ಅವರು ಚಾರ್ಜ್ ಮಾಡ್ತಾರಲ್ವ, ಜಾಸ್ತಿನೇ ಚಾರ್ಜ್ ಮಾಡ್ತಾರೆ. ಸೊ ಅದ್ರ ಬದಲು ಈ ರೀತಿ ನೀವು ಮನೇಲೇ ಕಲ್ತ್ಕೊಂಡಿದ್ರೆ ಎಷ್ಟು ಈಸಿ ಅಲ್ವಾ, ನೀವು ಮನೇಲೇ ಮಾಡ್ಕೋಬೋದು. ಇದಕ್ಕೆ ಮಿಷಿನ್ ಬೇಕು ಅಂತ ಅನ್ನೋದು ಏನೂ ಬೇಕಾಗಿಲ್ಲ. ನೀವು ಮನೇಲೇ ಆರಾಮಾಗಿ ಸೂಜಿ ದಾರ ಇದ್ದರೆ ಸಾಕು, ನೋಡಿ ಸ್ಟಿಚ್ ಮಾಡ್ಕೊಂಬಿಡ್ಬೋದು ಆರಾಮಾಗಿ. ಎಷ್ಟು ಈಸಿ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಬ್ಲೌಸ್ನು ಹೀಗೇ ನೀವು ಡಿಸೈನ್ ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಯಾವ ಥರ ಬೇಕೋ ಆ ಥರ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಟ್ರೈ ಮಾಡಿ. ನನ್ನ ಎಲ್ಲ ವೀಡಿಯೋಸು ನಾನು ಅಂದರೆ ನಂದು ಚಾನಲಲ್ಲಿ ಹೋಗಿ ವಿಸಿಟ್ ಮಾಡಿ ನೀವು ನೋಡಿದ್ರೆ ಎಲ್ಲ ಥರ ಕುಚ್ಚು ವೀಡಿಯೋಸು ಎಲ್ಲ ಹಾಕಿದ್ದೀನಿ, ಸುಮಾರು ವೀಡಿಯೋಸ್ ಇದೆ, ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೋ ಆ ಡಿಸೈನ್ಸ್ನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವು ಖಂಡಿತ ತಿಳಿಸಿ, ಓಕೆನಾ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ನೋಡಿ ಫಿನಿಶ್ ಆದಮೇಲೆ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ನಿಮಗಿಲ್ಲಿ ವೀಡಿಯೋಗೋಸ್ಕರ ಸ್ವಲ್ಪ ದೂರ ಮಾಡಿ ತೋರಿಸಿದ್ದೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪರ್ಸ್ನಲಿ ನನಗೂ ಇಷ್ಟ ಆಯಿತು, ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗನ್ನಿಸ್ತು ಅಂತ ನೀವು ಈ ವಿಡಿಯೋ ಹೇಗನ್ನಿಸ್ತು ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತಲ್ವಾ. ಸೊ ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ನೆಕ್ಸ್ಟು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೆ ನೋಡಿ. ಸ್ಲೀವ್ ಪಾರ್ಟ್ ಶಾರ್ಟ್ ಸ್ಲೀವ್ಸ್ ಇತ್ತು, ಯಾವ ಥರ ಸ್ಲೀವ್ಸ್ ಬೇಕಾದರೂ ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಸೇಮ್ ರೆಡಿ ಲೇಸ್ ತೊಗೊಂಬಂದು ಸ್ಟಿಚ್ ಮಾಡೋ ಥರನೇ ಇದೆ ನಿಮಗೆ ಅಲ್ವಾ. ಆದರೆ ಏನು ನೆಸೆಸಿಟಿ ಇಲ್ಲ, ಜಸ್ಟ್ ಈ ವಿಡಿಯೋನ ವಾಚ್ ಮಾಡಿ. ಹಾಗೆ ನೀವು ಶೇರ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಆದಷ್ಟು ಶೇರ್ ಮಾಡಿ, ಬೇರೆಯವ್ರಿಗೂ ಯೂಸ್ ಆಗುತ್ತಲ್ವಾ. ಅಟ್ಲೀಸ್ಟ್ ನಿಮ್ಗೆ ಯೂಸ್ ಆಗಿಲ್ಲ ಅಂದ್ರೂ ಬೇರೆ ಯಾರಿಗಾದ್ರೂ ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಖಂಡಿತ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ, ಓಕೆನಾ. ಇದಕ್ಕೇನು ಟೈಲರಿಂಗ್ ನಾಲೆಜ್ ಬೇಕು ಅನ್ನೋದು ಏನೂ ಇಲ್ಲ, ಜಸ್ಟ್ ಸೂಜಿ ದಾರ ಇಟ್ಕೊಂಡು ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ, ಚೆನ್ನಾಗೂ ಕಾಣಿಸುತ್ತೆ. ಹಾಗೆಯೇ ನಿಮಗೆ ನೋಡಿಲ್ಲಿ ನಿಮ್ಗೊಂದು ಲುಕ್ ಕೊಡುತ್ತೆ ಬ್ಲೌಸ್ಗೆ, ಓಕೆನಾ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ. ಸಿಂಪಲ್ಲಾಗಿ ಗ್ರ್ಯಾಂಡಾಗೂ ಕಾಣಿಸುತ್ತೆ. ಸೊ ಸಿಂಪಲ್ ಇದೆ, ನಿಮಗೆ ಸ್ಟಿಚಿಂಗ್ ಎಲ್ಲ ಆರಾಮಾಗಿ ಮಾಡ್ಕೊಬೋದು, ಈಸಿಯಾಗಿ ಮಾಡಿಬಿಡ್ಬೋದು. ಸೊ ಖಂಡಿತ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ಯಾವುದು ವೀಡಿಯೋ ಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಕೈಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೂ ಇಷ್ಟ ಆಯಿತು, ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ ಆದಷ್ಟು, ಓಕೆನಾ. ನಮಗೂ ಮೋಟಿವೇಟ್ ಆಗುತ್ತೆ. ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ, ಏನಾದರೂ ಇದ್ರೂ ಸಹ ನೀವು ಕಮೆಂಟ್ ಮಾಡಿ, ಓಕೆನಾ. ಸೊ ಎಸ್, ಓಕೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್. ಸೊ ಎಲ್ಲ ವೀಡಿಯೋಸು ನೋಡ್ತಾರೆ ಹೀಗೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.